ಯಜಮಾನ್ರೆ ಆ ಬೋಟ್ ನೋಡು, ನನಗೆ ಚಿಕ್ಕ ವಯಸ್ಸಿಂದನೂ ಆ ಬೋಟಲ್ಲಿ ಹೋಗಿ ತುಂಬಾ ಇಷ್ಟ ಆಯ್ತು. ನಾನು ಒಂದ್ ರೌಂಡ್ ಹೋಗಿ ಬಂದ್ಬಿಡ್ಲಾ? ಮೇಡಮ್, ಆ ಬೋಟಲ್ಲಿ ಹೋಗ್ಬೇಕಂದ್ರೆ ನೀವು ಒಬ್ರು ಹೋಗ್ಬೇಕಾಗುತ್ತೆ. ನಾನು ಹೋಗ್ಬಿಡ್ತೀನಿ. ಶ್ರಾವಣಿಮ್ಮ, ಬೇಕಾದ್ರೆ ದೊಡ್ಡ ಬೋಟಲ್ಲಿ ನೀವು ಒಬ್ಬರೇ ಹೋಗ್ಬಿಟ್ಟು ಬನ್ನಿ. ಅದು ಚಿಕ್ಕ ಬೋಟು, ಅದ್ರಲ್ಲಿ ನೀವು ಹೋಗ್ಬೇಕಾ? ಹೌದು ಮೇಡಮ್, ಸುಮ್ಮನೆ ಇದು ಚಿಕ್ಕ ಬೋಟು ಬೇಡ ಮೇಡಮ್. ಬೇಕಂದ್ರೆ ಇದ್ರಲ್ಲಿ ಇನ್ನೊಂದು ರೌಂಡ್ ಹೋಗ್ಬೇಡ, ಬನ್ನಿ ಬಿಟ್ಬಿಟ್ಟು ಬರ್ತೀನಿ. ಇಲ್ಲ ಸುಬ್ಬು, ನನ್ಗೆ ಇದ್ರಲ್ಲೇ ಹೋಗ್ಬೇಕು. ಯಾಕೆ ನನ್ಗೆ ಈ ಬೋಟಲ್ಲಿ ಹೋಗಕ್ ಬಿಡ್ತಲ್ಲ? ನಾನೇನಾದ್ರೂ ಮುಳುಗೋಗ್ಬಿಡ್ತೀನಾ? ಶ್ರಾವಣಿ, ಏನು ಅಂತ ಮಾತಾಡ್ತಿದೀಯಾ? ದೇವ್ರ ಸನ್ನಿಧಾನಕ್ಕೆ ಬಂದಿದೀವಿ, ಇಂಥ ಕೆಟ್ಟ ಮಾತೆಲ್ಲ ಆಡ್ಬಾರ್ದು, ಬಿಡ್ತು ಅನ್ನೋ. ಮೇಡಮ್ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಮೇಡಮ್, ಹಠ ಮಾಡಬೇಡಿ, ಬೇಡ ಇದ್ರಲ್ಲಿ. ಆಯ್ತು, ಹಾಗೆ ಮಾತಾಡಿದಕ್ಕೆ ಸಾರಿ. ಬಟ್ ನೀನ್ ಏನು ಟೆನ್ಷನ್ ತಗೋಬೇಡ ಸುಬ್ಬು, ನನ್ಗೇನು ಆಗಲ್ಲ. ನಾನು ಹಿಂಗ್ ಬಂದ್ಬಿಡ್ತೀನಿ ಪ್ಲೀಸ್. ಅದೇ ಕಾರ್ತಿಕೇಯ, ನೀ ಸುಮ್ನಿರು. ಮೇಡಮ್ ಅವರು ಬೆಂಕಿ, ಬಿರುಗಾಳಿ, ಸುನಾಮಿ ಅಂತೆಲ್ಲ ಮಾತಾಡ್ತಾರೆ. ಬಿರುಗಾಳಿ ತರ ಹೋಗಿ ಸುಂಟ್ರು ಗಾಳಿ ತರ ಬರ್ತಾರೆ. ಹೋಗ್ಲಿ ಬಿಡಪ್ಪ, ಅವರು ಮಹಾನ್ ಧೈರ್ಯವಂತೆ. ಮೇಡಮ್ ನೀವು ಹೋಗ್ ಬನ್ನಿ ಅಂತ. ಮತ್ತೆ ನೀವು ಸುಬ್ಬು ಪ್ಲೀಸ್, ಸುಬ್ಬು ಪ್ಲೀಸ್ 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 ಪ್ಲೀಸ್. ಸುಬ್ಬು ಹೋಗ್ ಬರ್ಲಿ ಬಿಡಪ್ಪ. ಸರಿ ಆಯ್ತು ಮೇಡಮ್, ನೀವು ಕೇಳಿದ್ದಕ್ಕೆ ನಾನು ಯಾವತ್ತು ಯಾವ್ದಕ್ಕಾದ್ರೂ ಇಲ್ಲ ಅಂತ ಹೇಳಿದಿನಾ? ಸರಿ ಬನ್ನಿ, ನಾನೇ ಬಿಟ್ಟು ಬರ್ತೀನಿ. ಸರಿ 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 ಬನ್ನಿ. ಹುಷಾರು ಪುಟ್ಟ, ಜಾಸ್ತಿ ದೂರ ಹೋಗ್ಬಾರ್ದು ನೀನು, ಆಯ್ತಾ? ಸುಬ್ಬು, ಆ ಬೋಟ್ನವ್ರಿಗೂ ಸ್ವಲ್ಪ ಹೇಳಿರು ನೀನು, ಆಯ್ತಾ? ಇಲ್ಲೇ ಹತ್ರದಲ್ಲಿರ್ಬೇಕು. ಹಾ ಸರಿ ಅಮ್ಮ. ಮೇಡಮರೇ, ಬಿರುಗಾಳಿ ತರ ಕಾಂತಮ್ಮ, ಬನ್ನಿ, ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಏನ್ ಮಾಡೋಣ? ಬೀಚ್ ಹತ್ರ ತಣ್ಣನೆಯ ಗಾಳಿ ಜೊತೆ ಆಟ ಆಡೋಣ. ಬನ್ನಿ ಬನ್ನಿ, ಇನ್ನೇ ಮಕ ನೋಡ್ಬೇಡಿ, ಹಂಗೆ ಹೇಳಿರ್ತೀನಿ ನಾನು. ಬನ್ನಿ. ಅಂಕಲ್ ಅಂಕಲ್, ಅಲ್ಲೆಲ್ಲ ಮುದುಕ್ತಿದ್ದ ನೋಡಿ. ಎಲ್ಲಿ? ಇದ್ರ ಕಾಣಿಸ್ತಾರೆ ನೋಡಿ. ಮೇಡಮ್ 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 ಏನಾಯ್ತು? ನೀರಲ್ಲಿ ಬಿದ್ದು ಮೂರ್ಛೆ ಹೋಗಿದ್ದಾರೆ. ಹೌದಾ? ಇಲ್ಲೇ ನಮ್ಮ ಅಣ್ಣನ ಮನೆ, ಔಷಧಿ ಕೊಡ್ತಾರೆ, ಬನ್ನಿ. ಸರಿ, ಇತ್ಕೊಳ್ಳಿ. ಮೇಡಮ್, ಶ್ರಾವಣಿ ಅಮ್ಮ, ಪುಟ್ಟ ಕಣ್ಬಿಡು, ಮಾತಾಡು ಶ್ರಾವಣಿ. ಅಮ್ಮ ಶ್ರಾವಣಿ, ಕಣ್ಬಿಡಿ ಮೇಡಮ್. ಇಲ್ಲಿ ನೋಡಿ, ಈ ಕಷಾಯ ಕುಡಿ, ಇವ್ರಿಗೆ ಎಚ್ಚರ ಆಗುತ್ತೆ. ಮೇಡಮ್, ಶ್ರಾವಣಿ, ಶ್ರಾವಣಿ ಇದ್ದಳಮ್ಮ. ಮೇಡಮ್ ಪರವಾಗಿಲ್ಲ. ಸಾರಿ ಸುಬ್ಬು, ಹಿಂಗ್ ಹೋಗ್ಬೇಡ ಅಂತ ಹೇಳಿದ್ರು. ನಾನು ಹೋದೆ, ಹಿಂಗೆಲ್ಲ ಆಗೋಯ್ತು. ಅಯ್ಯೋ ಪರವಾಗಿಲ್ಲ ಬಿಡಿ ಮೇಡಮ್, ಅದ್ರ ಬಗ್ಗೆ ಮಾತಾಡೋದೇ ಬೇಡ, ಬಿಟ್ಬಿಡಿ ಆ ವಿಷಯನ. ಪಾಲಿಗೆ ನೀವು ದೇವ್ರ ಹಾಕಿ ಬಂದು ನನ್ನ ಮಗಳನ್ನ ಉಳಿಸ್ಕೊಟ್ರಿ.
ದೇವ್ರು ಬರೀ ದೇವಸ್ಥಾನದಲ್ಲಿ ಮಾತ್ರ ಇರಲ್ಲ, ಹೀಗೆ ನಾನಾ ರೂಪದಲ್ಲಿ ಇರ್ತಾನೆ ಅನ್ನೋದು ಗೊತ್ತಾಯ್ತು. ನೀವು ನನ್ನ ಮಗಳನ್ನ ಕಾಪಾಡಿ ನನ್ನ ಮೇಲೆ ಉಪಕಾರ ಮಾಡಿದ್ದೀರಾ. ಬದಲಾಗಿ ನಾನು ನಿಮಗೆ ಏನು ಸಹಾಯ ಮಾಡಬೇಕು ಹೇಳಿ? ಸಾಹೇಬ್ರೆ, ನೀವು ದೊಡ್ಡವರು, ಪ್ರಪಂಚ ತಿಳಿದಿರೋರು. ಆದರೆ ನಾವು ಬಡತನದಲ್ಲೇ ಬೆಳೆದವರು. ನಮಗೆ ಸಮುದ್ರನೇ ಪ್ರಪಂಚ. ಇದನ್ನ ಬಿಟ್ಟು ಹೊರಗಿನ ಲೋಕನ ನಾವು ಹೆಚ್ಚಾಗಿ ನೋಡೇ ಇಲ್ಲ. ಅದಕ್ಕೆ ಏನು ಮಾಡಬೇಕು ಹೇಳಿ? ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾವೆಲ್ಲರೂ ಸೇರಿ ನಿಮಗೆ ಸಹಾಯ ಮಾಡ್ತೀವಿ. ಹೇಳಿ. ಅಮ್ಮವರು ಈಗ ತಾನೇ ಹೇಳಿದ್ರಲ್ಲ, ದೇವರು ದೇವಸ್ಥಾನದಲ್ಲಿ ಮಾತ್ರ ಇರಲ್ಲ ಅಂತ. ಆ ಮಾತು ನಿಜ. ಆದ್ರೆ ಆ ದೇವರು ನನ್ನ ರೂಪದಲ್ಲ ಇದ್ದಿದ್ದು. ಹುಟ್ಟಿ, ಬಾ ಪುಟ್ಟಿ.